ವೀಲರ್ ಸೇಲ್ಸ್ ಮಾಡ್ತಾ ಇದ್ರಿ ಆರಂಭದ ದಿನಗಳಲ್ಲಿ, ಅದರಿಂದ ಇವತ್ತು ಒನ್ ಆಫ್ ದ ಬೆಸ್ಟ್ ಯೂಟ್ಯೂಬರ್ಸ್ ಆಗಿದ್ದೀರಾ ಕರ್ನಾಟಕದಲ್ಲಿ. ಈ ಯೂಟ್ಯೂಬ್ನಿಂದ ಅರ್ನಿಂಗ್ಸ್ ಬರುತ್ತೆ ಅನ್ನೋದೇ ಬಹಳ ವರ್ಷಗಳ ಗೊತ್ತಿರಲಿಲ್ಲ ಜನರಿಗೆ. ಕರೆಕ್ಟ್, ಹೌದು. ಸೊ ನಿಮ್ಮ ಜರ್ನಿ ಶುರುವಾಗಿದ್ದು ಹೆಂಗೆ? ಯೂಟ್ಯೂಬಿಂದ ಅರ್ನ್ ಮಾಡಬಹುದು ಅಥವಾ ಯೂಟ್ಯೂಬ್ ವಿಡಿಯೋ ಮಾಡಿ ಹಾಕಬೇಕು, ಯಾಕೆ ಅನ್ನಿಸ್ತು? ಸೊ ಇದು ಹೆಂಗೆ ಶುರು ಆಯಿತು ಅಂದರೆ ಬೇಸಿಕಲಿ ಫೈನಾನ್ಷಿಯಲ್ ಪ್ರಾಬ್ಲಮ್ಮೇ. ಫಿನಾನ್ಷಿಯಲ್ ಪ್ರಾಬ್ಲಮ್? ಹೌದು, ಯಾಕಂದ್ರೆ ಅದನ್ನೇ ನಮ್ಗೆಲ್ಲರಿಗೂ ಬೇರೆ ದಾರಿ ತೋರಿಸೋದು. ಸೊ ರಾಕೆಟ್ ಹಿಂದೆಗಡೆ ಬೆಂಕಿ, ಹೌದೌದು, ಮೇಲೆ ಹೋಗುತ್ತಲ್ಲ. ಸೊ 9 ನಮ್ಮ ಅಣ್ಣವ್ರು ಆ್ಯಕ್ಚುಲಿ ಇದು ಜರ್ಮನಿಗೆ ಹೋದಾಗ ಮೈಕ್ರೋವನಲ್ಲಿ ಒಂದು ಎಗ್ಗನ್ನು ಬಾಯ್ಲ್ ಮಾಡ್ತಾರೆ. ಅವಾಗ ಅದು ಬ್ಲಾಸ್ಟ್ ಆಗಿತ್ತಂತೆ ಓವರ್ ಟೆಂಪ್ರೇಚರ್ಗೆ. ಸೊ ಅದನ್ನು ಯಾಕೆ ಬ್ಲಾಸ್ಟ್ ಆಯಿತು ಅಂತ ಗೂಗಲಲ್ಲಿ ಸರ್ಚ್ ಮಾಡಿದ್ದಾರೆ. ಜೊತೆಗೆ ಗೂಗಲಲ್ಲಿ ಆನ್ಸರ್ ಬಂದಿದೆ, ಯೂಟ್ಯೂಬ್ದೊಂದು ವಿಡಿಯೋ ಕ್ಲಿಪ್ ಬಂದಿದೆ. ಸೊ ಅದನ್ನು ನೋಡಿದ್ದಾರೆ ಅವರು. ಯಾವ ಇಯರಲ್ಲಿ? ಇದು ಐ ಥಿಂಕ್ 2009 ಹಾಂ 9. ಸೊ ಇದು ಆದ ತಕ್ಷಣ ಅವರು ಸ್ವಲ್ಪ ಏನಾದರೂ ಅರ್ನ್ ಮಾಡೋಣ ಆನ್ಲೈನಲ್ಲಿ ಅಂಥೇಳಿ ಅವರು ವೆಬ್ಸೈಟೆಲ್ಲ ಕ್ರಿಯೇಟ್ ಮಾಡಿ ಸೆಲ್ ಮಾಡ್ತಿರೋ ಮುಂಚೆ ಅವರು ವೆಬ್ಸೈಟೆಲ್ಲ ಆದ ತಕ್ಷಣ ದುಡ್ಡೇ ಕೊಡ್ತಾ ಇರ್ತಿಲ್ಲ ಅವ್ರಿಗೂ ಕೂಡ. ಸೊ ಹೀಗಾಗಿ ಆ ಟೈಮಲ್ಲಿ ಯೂಟ್ಯೂಬಿಂದನೂ ಅರ್ನ್ ಮಾಡ್ಬೋದಂತ ಅವ್ರಿಗೊಂದು ಐಡಿಯಾ ಬಂದುಬಿಟ್ಟಿತ್ತು. ಹೌದು. ಸೊ ಇದು ಹೆಂಗೆ ವರ್ಕ್ ಆಗುತ್ತೆ ಬೇಸ್ಡ್ ಆನ್ ಸ್ಕಿಲ್ಸ್ ಮೇಲೆ, ನಮಗೇನು ಗೊತ್ತಿರುತ್ತೆ ಅದನ್ನು ಅಂತಂದ್ಬಿಟ್ಟು. ಸೊ ಫಸ್ಟ್ ನಮ್ಮ ಮನೇಲಿ ಸ್ಟಾರ್ಟ್ ಮಾಡಿದ್ದು ಅವರೇನೆ. 12 ಸ್ಟಾರ್ಟ್ ಮಾಡಿದ್ರು. 12 ಸ್ಟಾರ್ಟ್ ಮಾಡ್ಕೊಂಡು ನಮ್ಮ ಅತ್ತಿಗೆ ಅವ್ರು 13 ಮಾಡಿದ್ರು. 14 ನಾನು ಮಾಡಿದೆ. ಬಟ್ ನಂದು ಇಂಟ್ರೆಸ್ಟಿಂಗ್ ಏನಂದರೆ ನಮ್ಮಣ್ಣ ಐ ಥಿಂಕ್ 2012 ಎಂಡಲ್ಲಿ ಅಂದ್ಕೊಳ್ತೀನಿ ಯೂಟ್ಯೂಬ್ ಮಾಡು ಅಂತ ಹೇಳಿ ಸಂಡೇ ಮನೆಗೆ ಹೋಗ್ತಿದ್ದೆ. ಈ ಥರ ಏನಾದರೂ ಹೇಳ್ತಾರೆ ಅಂತೇಳಿ ಆಲ್ಮೋಸ್ಟ್ ಅಲ್ಲಿ ನಾನು ಹೋಗೋದೇ ಕಡಿಮೆ. ಈ ಏನೋ ಒಂದು ಹೇಳಿ, ಯಾಕಂದರೆ ತಲೆ ತಿಂತಾರೆ ಅಂತಂದ್ಬಿಟ್ಟು. ಯಾಕಂದ್ರೆ ಮುಂಚೆ ಅವ್ರಿಗೆ ಏನಂತಂದರೆ ನಮ್ಮ ತಮ್ಮ ಮುಂದೆ ಬರಲಿ ಅಂತ ಅವ್ರಿಗಿರುತ್ತೆ. ಬಟ್ ನಮ್ಗೆ ಹಿಂಗೇನೋ ಹೇಳ್ತಾರೆ ಅಂತಂದ್ಬಿಟ್ಟು ಆಗ್ತಾಯಿರಲಿಲ್ಲ. ಯೂಟ್ಯೂಬ್ ಮಾಡು, ಈ ಥರ ದುಡ್ಡು ಬರುತ್ತಂತ. ಸೊ ಆಯಿತು ಸರಿ, ನಿನ್ಗೆ ಎಷ್ಟು ಬಂದಿದೆ ಅಂತಂದ್ಬಿಟ್ಟೆ. $2 ತಂದ. ನಮ್ಮ ಅಣ್ಣ ಏನು ತಲೆ ಸರಿ ಇದೆ, ಇದು ಇಂಜಿನಿಯರಿಂಗ್ ಓದಿದ್ದಾನೆ, IT ಕೆಲಸ ಮಾಡ್ತಾನೆ, ಟೀಮ್ ಲೀಡ್ರ್ ಆಗಿಬಿಟ್ಟು ಈ $2 ಯೋಚನೆ ಮಾಡ್ತಾನಲ್ಲ ಅಂತ ನಾನು ಅನ್ಕೊಂಡು ನಕ್ಕೊಂಡ್ಬಂದಿದ್ದೆ. ನಿಜವಾಗ್ಲೂ $90+ ಇದೆ ಅವಾಗ. 62 ಏನೋ ಎಷ್ಟು 59 ಇತ್ತು ಅವಾಗ. ಸೊ ಆಮೇಲೆ ಏನಪ್ಪ ನಮ್ಮ ಅಣ್ಣ ಹಿಂಗೆ ಹೇಳ್ತಾನಲ್ಲ ಅಂತೇಳಿ ಬಂದಿದೆ. ಬಟ್ ಯಾವಾಗ ನಮ್ಮ ಅತ್ತಿಗೆ ಅವ್ರು ಮಾಡಿದ್ರು 14 ಅವ್ರು ಅರ್ನ್ ಮಾಡೋಕ್ಕೆ ಶುರು ಮಾಡಿದ್ರು. ಬಟ್ ನಮ್ಮ ಅಣ್ಣ ಒಂದು ಮಾತು ಹೇಳಿದ್ರು ನನಗೆ, ಅವ ಸುಮಾರು ಹೇಳಿದ್ರು ಮಾಡು ಅಂತಂದು. ನೀನು ಯಾಕೆ ಈ ಪೇಪರ್ ಪ್ಲೇನಿಂದನೇ ಮಾಡಬಾರ್ದು ಅಂತಂದರು. ಯಾಕಂದ್ರೆ ನಂದು ಹಾಬಿ ಅದು. ನಾನು ಹೌದು, ಯಾಕಂದರೆ ನಮ್ಮ ಮನೆಯಲ್ಲಿ ನಮ್ಮ ಅತ್ತಿಗೆ ಕೈಯಲ್ಲೂ ಬೈಸ್ಕೊಂಡಿದ್ದೆ, ನಮ್ಮ ಅಣ್ಣನ ಕೈಲೂ ಒಂದು ಟೈಮ್ ಅನ್ಸ್ಕೊಂಡಿದ್ದೆ. ಅದು ಥರ್ಮಕೋಲಿಂದ ಉಜ್ಜಿದ್ರೆ ಎಲ್ಲ ಕಡೆ ಇದು ಬರುತ್ತೆ, ಡಸ್ಟ್ ಬರುತ್ತಲ್ಲ, ಅದನ್ನು ಹಿಡ್ಕೊಂಡ್ಬಿಟ್ಟಿತ್ತು. ಸುಮಾರು ನಾನು ಎಲ್ಲರೂ ಥರ್ಮಕೋಲ್ ಕಾಣಿಸಿದ್ರೆ ತೊಗೊಂಬರೋದು. ಒಂದು ಏರ್ಕ್ರಾಫ್ಟ್ ನಾನು ಸುಮ್ಮನೆ ಬಿಲ್ಡ್ ಮಾಡೋಕ್ಕೆ 1 ವಾರ 15 ದಿವಸ ತೊಗೊಳ್ತಿದ್ದೆ. ಅವಕ್ಕೆ ಐರನ್ ಹಾಕೋದು, ಬೆಂಡ್ ಆಗಿದೆ ಸ್ಟ್ರೈಟ್ ಮಾಡೋದು. ಆವಾಗ ನಮ್ಮ ಅಣ್ಣ ಹೇಳಿದ್ದು ಯಾಕೆ ಇದರಿಂದನೇ ಮಾಡಬಾರ್ದು ಅಂತಂದಾಗ ಅದನ್ನ ಒಂದು ನನಗೆ ಮಾಡ್ಬೋದು ಅಂತ ಅನಿಸುತ್ತೆ. ಯಾಕಂದರೆ ನಮ್ಮ ಅಣ್ಣ ಏನಾದರೂ ನೀನು ಇಂಗ್ಲೀಷೇ ಬರಬೇಕು, ಓದೋಕ್ಕೆ ಅಂದಿದ್ರೆ ನನಗೆ ನಿಜವಾಗ್ಲೂ ಯೂಟ್ಯೂಬ್ ಮಾಡೋಕ್ಕಾಗ್ತಿತ್ತಿಲ್ಲ. ಯಾಕಂದರೆ ನನಗೆ ಓದೋಕ್ಕೆ ಅಂದರೆ ಇಂಗ್ಲೀಷ್ ಮಾತಾಡೋಕ್ಕೆ ಬಂದಿದ್ದೆ 2012 ಆಫ್ಟ್ರಿಂದ. ಸೊ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಸ್ವಲ್ಪ ಇಂಗ್ಲೀಷು ಅಂತ ಕಲ್ತ್ಕೊಂಡಾಗ ಆಮೇಲೆ ನಮ್ಮಣ್ಣ ವೀಡಿಯೋ ಎಡಿಟಿಂಗು ಅದು ಮಾಡಬೇಕಂದ್ರೆ ನಮ್ಗೆ ಅರ್ಥ ಆಗ್ತಿತ್ತಿಲ್ಲ. ಅವ್ರ ಮೌಸ್ ಎಲ್ಲಿ ಹೋಗುತ್ತೆ ಅಂತ ನೋಡೋರು. ಎಕ್ಸ್ಪೋರ್ಟ್ ಹೋಗ್ತಿದೆ, ಅದನ್ನೂ ಓದಕ್ಕೆ ಬರ್ತಿತ್ತಿಲ್ಲ. ಅದು ಸ್ಪ್ಲಿಟ್ ಅನ್ನೋದು ಬರ್ತಿತ್ತಿಲ್ಲ. 3-4 ದಿವಸ ಪಕ್ಕದಲ್ಲಿ ಕುತ್ಕೊಂಡು ನೋಡೋದು. ಆಮೇಲೆ ನಾವು ಶುರು ಆದರೆ ಸೀದಾ ಮೌಸ್ ಅಲ್ಲಿಗೆ ಹೋಗಬೇಕು, ಎಲ್ಲಿ ಹೋಗಬಾರ್ದು. ಸೊ ಈ ಥರ ಅವಾಗ ಲ್ಯಾಪ್ಟಾಪು ಬಳಕೆ ಕಡಿಮೆನೇ ಇತ್ತು. ಸೊ ಫಸ್ಟ್ ಅವ್ರು ಸ್ಟಾರ್ಟ್ ಮಾಡಿದ್ದ ಜರ್ನಿ. ಆಮೇಲೆ ನಮ್ಮ ಎಂಟೈರ್ ಫ್ಯಾಮಿಲಿ ಇವತ್ತು ಯೂಟ್ಯೂಬರ್ಸು. ಸೊ ಹೋಲ್ ಫ್ಯಾಮಿಲಿ ಎಲ್ಲರೂ ಯೂಟ್ಯೂಬರ್. ಹೌದು. ಸೊ ಬೇಸಿಕಲಿ ಹೇಳ್ಬೇಕಂದ್ರೆ ಕರ್ನಾಟಕ ಟಾಪ್ 1 ಯೂಟ್ಯೂಬರ್ ಫ್ಯಾಮಿಲಿ ಅಂತ ಹೇಳ್ತಿರ್ತಾರೆ. ಸೊ ಅಲ್ಲಿಂದ ಜರ್ನಿ ಶುರು ಆಯಿತು. ಯಾಕಂದರೆ ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿಂದನೇ. ಸೊ ಬೇಸಿಕಲಿ ನಮ್ಮ ಅಣ್ಣ ಸ್ಟಾರ್ಟ್ ಮಾಡಿದ್ದು ಬೈಕಿಗೆ 1,500 ಪೆಟ್ರೋಲ್ ದುಡ್ಡು ಬಂದರೆ ಸಾಕು ಅಂತ ಅವ್ರು ಶುರು ಮಾಡಿದ್ರು. ನಾನು PGಯಲ್ಲಿದ್ದೆ. ಸೊ 3,500 ಬಂದರೆ ಸಾಕಂತ ನಾನು ಶುರು ಮಾಡಿದೆ. 2014 3,500 PG ದುಡ್ಡು ಬಂದರೆ ಶುರು ಮಾಡಿದೆ. ಹೌದು. ಬಟ್ ಅದು ಮೊದಲನೇ ವರ್ಷ ಅದಾಗಲೇ ಇಲ್ಲ. ಯಾಕಂದರೆ ಮೊದಲನೇ ವರ್ಷಕ್ಕೆ ಬರೀ $1,000 ಬಂದಿತ್ತು, $1,100 ಬಂದಿತ್ತು ನನಗೆ. ಬಟ್ ಆದ್ರೂ ನಮ್ಮ ಅಣ್ಣ ಯಾವಾಗಲೂ ಕೇಳೋರು. ಮೊದಲನೇ ವರ್ಷ ಅಂದರೆ 365 ದಿನಗಳ ಕಳೆದ ಮೇಲೆ $1,000. ಹೌದು, ಸ್ಲೋ ಆಗಿ ಬರ್ತಿತ್ತು ಅವಾಗ. ಆಮೇಲೆ ನಮ್ಮ ಅಣ್ಣ ಯಾವಾಗಲೂ ಕೇಳೋರು,
ಯಾಕೆ ವೀಡಿಯೋ ಹಾಕಿಲ್ಲ ಅಂತಂದ್ಬಿಟ್ಟು. ಸೊ ಇಲ್ಲಿ ಏನಾಗಿತ್ತು ಅಂದರೆ ನಾನು ನಮ್ಮ ಅಣ್ಣಗೆ ಏನೋ ಮಾಡ್ಬೋದು ಅಂತೇಳಿ ಖುಷಿದಿಂದ ಬಂದುಬಿದ್ದೆ. ಬಟ್ ನನಗೆ ಸಿಚುವೇಶನ್ ತುಂಬ ಪ್ರಾಬ್ಲಮ್ ಇತ್ತು ಅವಾಗ. ಮೊಬೈಲ್ ಇರ್ತಿತ್ತಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ, ಕ್ಯಾಮ್ರಾ ಇರಲಿಲ್ಲ. ಆಮೇಲೆ ಯಾರ್ದಾರ ಕ್ಯಾಮ್ರಾ ಮೊಬೈಲ್ ತೊಗೋಬೇಕು ಅಂದರೆ ಅವ್ರು ಮಲ್ಕೊಂಡ ತೊಗೋಬೇಕು ಪಿ ಜಿಯಲ್ಲಿದ್ದಾಗ. ಯಾಕಂದ್ರೆ ಫಂಡ್ ನಮ್ಗೆ ಬರೋದೇ 6,000 ಸಂಬಳ ಅವಾಗ. ಯಾರೋ 12 ಗಂಟೆ ಮಲ್ಕೊಂಡ್ರೆ ಆ ಕಡೆ ಒಂದು ಕಣ್ಣು ಇಡೋದು, ಇನ್ನೊಬ್ಬನ ಮಲ್ಕೊತಾನೆ ಅಂತ ಇನ್ನೊಬ್ಬನ ಕಡೆ ಕಣ್ಣು ಇಡೋದು ನಮ್ಮದು. ಸೊ ಅವ್ರದ್ದು ತೊಗೊಂಡು ಸುಮಾರು ಒಂದೂವರೆ ವರ್ಷ ಆ ಥರ ಮ್ಯಾನೇಜ್ ಮಾಡಿದ್ದಾಯಿತು. ಆಮೇಲೆ ಸಂಡೇ ಹೋದರೆ ನಮ್ಮ ಅಣ್ಣ ಮನೆಗೆ ಹೋಗಿ ಅವ್ರ ಮೊಬೈಲಲ್ಲಿ ಮೆಮರಿ ಕಾರ್ಡ್ ಹಾಕೋದು, ಅಲ್ಲಿದ್ದು ವೀಡಿಯೋ ತೊಗೊಳೋದು, ಅಲ್ಲೊಂದು ಸ್ವಲ್ಪ ಹೋಗಿ ಕೊಟ್ಬಿಡೋದು. ಸೊ ಈ ಥರ ಆಗಿ ಫೈನಲ್ ಆಗಿ ಸ್ವಲ್ಪ ಫಸ್ಟ್ ಪೇಮೆಂಟು ಒಂದು 6,500 ಬಂದಿತ್ತು. ಒಂದೂವರೆ ವರ್ಷ ಆಯ್ತು ಅಲ್ಲಿಂದ. ಸೊ ಆಮೇಲೆ ನಾನು ಒಂದು ಚಿಕ್ಕ ಕ್ಯಾಮ್ರಾ ತೊಗೊಂಡೆ. ಸೊ ಅಲ್ಲಿಂದ ತಿಂಗಳು ಸ್ಲೋ ಸ್ಟಾರ್ಟ್ ಆಯಿತು. ಆಮೇಲೆ ಲ್ಯಾಪ್ಟಾಪ್ ತೊಗೊಂಡೆ. ಸೊ ಈ ಥರ ನಮ್ದು ಹೇಳಬೇಕಂದ್ರೆ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದೆ 0 ಇನ್ವೆಸ್ಟ್ಮೆಂಟು. ಸೊ ಯೂಸಲಿ ನಾವು ಪೇಪರ್ ಪ್ಲೇನ್ ಮಾಡಿದ್ರೆ ಕಾಸ್ಟ್ ಒಂದು ಪೇಪರ್ಗೆ ₹1 ಬರೋದಷ್ಟೇ ಹೇಳಬೇಕಂತಂದರೆ. ಸೊ ಬಟ್ ಅವತ್ತು 3,500 ಬಂದರೆ ಸಾಕು ಅಂತ ಶುರು ಮಾಡಿರೋ ಜರ್ನಿ ಎಲ್ಲಿಗೋ ಹೋಗ್ಬಿಟ್ಟಿದೆ ಈಗ ಹೇಳ್ಬೇಕಂದ್ರೆ. ಎಲ್ಲಿಗೋ ಹೋಗಿದೆ, ಮನೆ ಕಟ್ಟಿದ್ದೀರಿ ಈಗ. ಇಲ್ಲ ಮನೆ ಕಟ್ಟಬೇಕು, ಬಟ್ ಹೌದು. ಸೊ ಇನ್ನು ನೆಕ್ಸ್ಟ್ ಮಂತ್ ಕಾರ್ ತಗೊಂಡಿದ್ದೀರಿ, ಹೌದು, ಮನೆ ಕಟ್ಟೋರಿದ್ದೀರಿ.